ಸ್ನೇಹಿತರೆ, ಮುಂದಿನ ಅಂಶವಾಗಿ ಸೊ ನಮ್ಮ ಸಮಗ್ರ ಜೀವನ ಶೈಲಿಯಲ್ಲಿ ಈಗಾಗಲೇ ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಸೊ ಮಾನವ ದೇಹದಲ್ಲಿ 11 ಪ್ರಮುಖ ಅಂಗ ವ್ಯವಸ್ಥೆಗಳಿದೆ ಅಂತ. ಸೊ ಇದರಲ್ಲಿ ಆ ಅಂಗ ವ್ಯವಸ್ಥೆಗಳಲ್ಲಿ ನಿನ್ನೆ ನಿನ್ನೆ ದಿನ ರಕ್ತ ಪರಿಚಲನಾ ವ್ಯವಸ್ಥೆ ಅಂದ್ರೆ ಹೃದಯ ರಕ್ತನಾಳದ ವ್ಯವಸ್ಥೆ, ಮತ್ತೆ ಎರಡನೇದು ದುರ್ಗರಸ ವ್ಯವಸ್ಥೆ ಅಂದ್ರೆ ಲಿಂಪ್ಯಾಟಿಕ್ ಗ್ಲ್ಯಾಂಡ್ ವ್ಯವಸ್ಥೆ, ಮತ್ತೆ ಉಸಿರಾಟದ ವ್ಯವಸ್ಥೆ ಅಂದ್ರೆ ರೆಸ್ಪಿರೇಟರಿ ಅಂಗದ ಸಂಬಂಧಿತ ವ್ಯವಸ್ಥೆ. ಈ ಮೂರು ವಿಷಯಗಳು ಸ್ಥೂಲಕೋಶವಾಗಿ ತಿಳ್ಕೊಂಡಿದ್ವಿ. ಆದ್ರೆ ಸ್ನೇಹಿತರೆ, ಯಾವುದೇ ನಮ್ಮ ದೇಹದಲ್ಲಿ ಸರಿಯಾದ ಕೆಲಸ ಆಗಬೇಕು, ದೇಹ ಪೂರ್ತಿ ತನ್ನ ಕೆಲಸ ಸರಿಯಾಗಿ ಮಾಡ್ಕೋಬೇಕಂದ್ರೆ ಈ 11 ವ್ಯವಸ್ಥೆಗಳು ಪ್ರತಿಯೊಂದು ಇನ್ನೊಂದಕ್ಕೂ ಸಂಪರ್ಕವಾಗಿದ್ದು ಚೆನ್ನಾಗಿ ಕೆಲಸ ಮಾಡ್ತಾ ಹೋದ್ರೇ ನಮ್ಮ ದೇಹ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಅವಕಾಶ ಇದೆ. ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಯಾವುದೇ ನಮ್ಮ ದೇಹ ಒಳಗಡೆ ಪೋಷಕಾಂಶಗಳು, ಆಕ್ಸಿಜನ್ ಮತ್ತೆ ಇತ್ಯಾದಿ ನ್ಯೂಟ್ರಿಯೆಂಟ್ಸ್, ಯಾವುದೇ ಪೋಷಕಾಂಶಗಳಿದ್ರೆ ಅದು ಒಂದು ಅಂಗಕ್ಕೆ ಇನ್ನೊಂದು ಅಂಗಕ್ಕೆ ಸೇರಿಸ್ಬೇಕಂದ್ರೆ ಖಂಡಿತವಾಗಿ ರಕ್ತ ಪರಿಚಾಲನೆ ವ್ಯವಸ್ಥೆ ತುಂಬಾ, ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಈಗಾಗಲೇ ತಿಳ್ಕೊಂಡಿದ್ವಲ್ಲ, 11 ವ್ಯವಸ್ಥೆಗಳು ತಿಳ್ಕೊಂಡಿದ್ವಿ. ಈ 11 ವ್ಯವಸ್ಥೆಯಲ್ಲಿ ರಕ್ತ ಪರಿಚಾಲನಾ ವ್ಯವಸ್ಥೆ ಮತ್ತೆ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ಜಠರಗಲಿನ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ ಅಂತ ಹೇಳ್ತೀವಲ್ಲ. ಈ ಎರಡು ವ್ಯವಸ್ಥೆಗಳು ಸಂಪರ್ಕ ಹೊಂದಿ ಕೆಲಸ ಮಾಡ್ತಾ ಹೋಗ್ಬೇಕು. ಈ ಎರಡು ವ್ಯವಸ್ಥೆಗಳು ಒಂದಕ್ಕಿನ್ನೊಂದು ಸಂಪರ್ಕದಲ್ಲಿದ್ದು ಕೆಲಸ ಮಾಡ್ತಾ ಹೋದ್ರೆ ಎಲ್ಲಾ ಪೋಷಕಾಂಶಗಳು, ಎಲ್ಲ ಆಕ್ಸಿಜನ್ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಪ್ರತಿ ಜೀವಕೋಶಕ್ಕೆ ಸೇರಿಸ್ಬೋದು. ಅದರಿಂದ ನಮ್ಗೆ ಆರೋಗ್ಯ ಕಾಪಾಡ್ಕೋಬಹುದು. ಇದು ಅರ್ಥ ಮಾಡ್ಕೊಳ್ಳಿ. ಅದೇ ತರ ಇನ್ನು ನೋಡ್ತಾ ಹೋದ್ರೆ ಸಂತಾನೋತ್ಪತ್ತಿ ವ್ಯವಸ್ಥೆ ಇದೆ, ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಇದೇನಂದ್ರೆ ಹೇಳ್ಬೇಕಂದ್ರೆ ಅದು ಕಡ್ಡಾಯವಾಗಿ ಬೇಕಾದಂತ ಅಂಶ ಅಲ್ಲ. ಅದು ಅಂದ್ರೆ ಖಂಡಿತವಾಗಿ ಬೇಕು, ಅದಿದ್ರೇನೆ ನಮ್ಮ ದೇಹ ಕಾಪಾಡ್ಕೋಬಹುದು ಅಂತ ಹೇಳಕ್ಕಾಗಲ್ಲ. ಅದು ಇಲ್ಲ ಅಂದ್ರೂ ನಡೀತದೆ. ಸಂತಾನೋತ್ಪತ್ತಿ ವ್ಯವಸ್ಥೆ ಅನ್ನೋದು ಕೊನೆಯದಾಗಿ ಅದಿಲ್ಲ ಅಂದ್ರೂ ನಡೀತದೆ ನಮ್ಮ ಜೀವನ ಅಲ್ವಾ. ಸೊ ಈ ತರ ನಾವು ತಿಳ್ಕೊತಾ ಬಂದಿದ್ವಿ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಹೆಚ್ಚಾಗಿ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಇನ್ನೂ ಹೆಚ್ಚು ಮಾಹಿತಿ ಇದೆ, ಹೆಚ್ಚು ಅಂಶಗಳನ್ನ ನಾವು ತಿಳ್ಕೊಬೇಕಾಗಿರೋದಿದೆ. ಸೊ ಅದ್ಭುತವಾದ ಇದು, ಅರ್ಥ ಆಯ್ತಾ? ಸೊ ಈಗ ನೋಡಿ, ಈಗಾಗಲೇ ಎಸ್ಟರ್ಡೇ ನಾವು ತಿಳ್ಕೊಂಡಿದ ಪ್ರಕಾರ ನಿಮ್ಗೆ ಗೊತ್ತು. ಸೊ ಒಂದು ಬ್ರೀಫ್ ಆಗಿ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಒಂದೊಂದು ವ್ಯವಸ್ಥೆ ಬಗ್ಗೆ ನಿಮ್ಗೆ ಗೊತ್ತಾಗಿರ್ತದೆ. ನೋಡಿ, ಒಂದು ರಕ್ತ ಪರಿಚಲನಾ ವ್ಯವಸ್ಥೆ ನಿಮ್ಗೆ ಗೊತ್ತು. ದೇಹದಲ್ಲಿ ಪ್ರತಿ ಜೀವಕೋಶಕ್ಕೆ ಏನೇನು ಆಕ್ಸಿಜನ್ ಬೇಕಾ ಮತ್ತೆ ಪೋಷಕಾಂಶಗಳು ಬೇಕು ಅದೆಲ್ಲ ಸಪ್ಲೈ ಮಾಡ್ತಾ ಹೋಗ್ತದೆ. ದುರ್ಗರಸ ವ್ಯವಸ್ಥೆ ಇದೇನ್ ಮಾಡುತ್ತೆ, ಇದು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಮತ್ತೆ ಒಂದ್ಸಲ ನೆನಪಿ ಆಗುತ್ತೆ ನಿಮ್ಗೆ. ದುರ್ಗರಸ ವ್ಯವಸ್ಥೆ ಏನ್ ಮಾಡುತ್ತೆ, ಲಿಂಪ್ಯಾಟಿಕ್ ಅಂದ್ರೆ ಒಂದು ಜೀವಕೋಶಕ್ಕೆ ಮತ್ತೆ ಇನ್ನೊಂದು ಜೀವಕೋಶ ಮಧ್ಯದಲ್ಲಿ ಯಾವುದೇ ಬ್ಯಾಕ್ಟೀರಿಯಾ, ವೈರಸ್ ಏನಾದ್ರು ಉಂಟಾಗಿದ್ರೆ ಅದನ್ನೆಲ್ಲ ತೆಗೆದಾಕ್ತದೆ. ಯಾವುದು ಲಿಂಪ್ಯಾಟಿಕ್, ಇಲ್ಲಾಂದ್ರೆ ದುರ್ಗರಸ ವ್ಯವಸ್ಥೆ. ಮೂರನೇದು ಉಸಿರಾಟ ವ್ಯವಸ್ಥೆ ಏನ್ ಮಾಡುತ್ತೆ, ಖಂಡಿತವಾಗಿ ನಮ್ಮ ಉಸಿರಾಟದಲ್ಲಿ ಇರುವಂತ ತೊಂದರೆಗಳು ಮತ್ತೆ ಪ್ರತಿ ಜೀವಕೋಶಕ್ಕೆ ಆಕ್ಸಿಜನ್ ಸೇರಿಸಬೇಕು. ಈಗಾಗಲೇ ನಮ್ಮ ರಕ್ತದಿಂದ ಬಂದಿರುವಂತ ಇಂಗಾಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅದನ್ನು ತೆಗೆದುಹಾಕಿ ಮತ್ತೆ ಆಚೆ ಕಡೆ ಕಲಿಸಿಲ್ಲ ಅಂದ್ರೆ ಟಾಕ್ಸಿನ್ಸ್ ಹೆಚ್ಚಾಗ್ಬಿಡ್ತದೆ ಅಲ್ವಾ. ಸೊ ಇದೆಲ್ಲಾನು ಮಾಡೋದು ಶ್ವಾಸಕೋಶ ವ್ಯವಸ್ಥೆನೆ ಮಾಡ್ತಾ ಇರ್ತದೆ. ಮತ್ತೆ ಇಂಟ್ಯುಗ್ಯುಮೇಟರಿ ಸಿಸ್ಟಮ್ ಅಂತ ಇದೆ. ಇಂಟ್ಯುಗ್ಯುಮೇಟರಿ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಇದೆ. ಇದೇನ್ ಮಾಡುತ್ತೆ, ಆಚೆ ಕಡೆಯಿಂದ ಯಾವುದೇ ಬ್ಯಾಕ್ಟೀರಿಯಾ ದಾಳಿ, ವೈರಸ್ ದಾಳಿ ನಮ್ಮ ದೇಹ ಮೇಲೆ ಆಗಬಾರ್ದು ಅಂತ ಅದು ನೋಡ್ತಾ ಇರ್ತದೆ. ಮತ್ತೆ ಅಂತರ್ಸ್ರಾವಕ ವ್ಯವಸ್ಥೆ. ಈ ಅಂತಸ್ರಾವ ವ್ಯವಸ್ಥೆ ಅನ್ನೋದು ಅಂತಸ್ರಾವ ಗ್ರಂಥುಗಳಿದೆ. ಅಂತಸ್ರಾವ ಗ್ರಂಥಿಗಳು ನಿಮ್ಗೆ ಈಗಾಗಲೇ ಗೊತ್ತು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇರ್ತದೆ. ಎಲ್ಲಾ ಗ್ಲ್ಯಾಂಡ್ಸು ನಮ್ಮ ದೇಹದಲ್ಲಿದೆ. ಯಾವುದು ಪ್ಯಾನ್ಕ್ರಿಯಾಟಿಕ್ ಗ್ಲ್ಯಾಂಡು, ಥೈಲಮಸ್, ಹೈಪೋಥಾಲಮಸ್, ಈ ಥೈರಾಯ್ಡ್ ಗ್ಲ್ಯಾಂಡು, ಈ ಗ್ರಂಥಗಳೆಲ್ಲ, ಮತ್ತೆ ಅಡ್ರಿನಲ್ ಗ್ರಂಥಿಗಳು. ಸೊ ಈ ಗ್ರಂಥಿಗಳೆಲ್ಲಾನು ಉತ್ಪತ್ತಿ ಮಾಡೋದು ಅದು ವ್ಯವಸ್ಥೆ ನೋಡ್ಕೊಳ್ಳೋದೇ ಈ ಅಂತಸ್ರಾವ ವ್ಯವಸ್ಥೆ. ಮತ್ತೆ ಜೀರ್ಣಾಂಗ ವ್ಯವಸ್ಥೆ, ನಮ್ಮ ಜೀರ್ಣಕೋಶ ಯಾವುದೇ ನಾವು ಆಹಾರ ಸೇವನೆ ಮಾಡಿದ್ರೆ ಸರಿಯಾಗಿ ಪಚನ ಮಾಡೋದು, ಜೀರ್ಣ ಮಾಡೋದು ಈ ಜೀರ್ಣಾಂಗ ವ್ಯವಸ್ಥೆ. ಮತ್ತೆ ಮೂತ್ರದ ವ್ಯವಸ್ಥೆ ಅಂದ್ರೆ ವಿಸರ್ಜನೆ. ಈ ಮೂತ್ರದ ವಿಸರ್ಜನೆ ಏನೇನು ಆಗ್ತಾ ಇದೆಯೋ ಅಂದ್ರೆ ಏನೇನು ನಮ್ಮ ದೇಹ ಹೊರಗಡೆ ವಿಷ ಪದಾರ್ಥಗಳು, ಈ ಟಾಕ್ಸಿನ್ಸ್ ಇದೆಯೋ, ವಿಷ ಪದಾರ್ಥ ಎಲ್ಲ ಮೂತ್ರದ ಮುಖಾಂತರ ಆಚೆ ಕಳಿಸ್ತಾ ಇರ್ತದೆ ಮೂತ್ರ ವಿಸರ್ಜನಾ ವ್ಯವಸ್ಥೆ. ಮತ್ತೆ ಮೆಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಈ ಮೆಸ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಈ ಮಸ್ಕ್ಯುಲರ್ ಅಂದ್ರೆ ಎಲ್ಲಾ ಸ್ನಾಯುಗಳು ದೇಹದಲ್ಲಿರುವಂತ ಎಲ್ಲಾ ಸ್ನಾಯುಗಳು ಅದನ್ನ ನಿರ್ವಹಿಸೋದು ಈ ಸಿಸ್ಟಮ್. ಆಮೇಲೆ ನರಮಂಡಲ ಸಿಸ್ಟಮ್ ಅಂದ್ರೆ ಸ್ಕೆಲ್ಟನ್ ಸಿಸ್ಟಮ್. ಯಾವುದೇ ಅವಯವಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಈ ಅಸ್ಥಿ ಪಂಜರ, ಇಲ್ಲ ಅಂದ್ರೆ ಸ್ಕೆಲ್ಟನ್ ಸಿಸ್ಟಮ್ ಅಂತ ಕೇಳ್ತಿರ್ತದೆ. ಆಮೇಲೆ ಸಂತಾನೋತ್ಪತ್ತಿ ವ್ಯವಸ್ಥೆ ಅಂದ್ರೆ ಯಾವುದೇ ಹೊಸ ಜೀವನಕ್ಕೆ ಅಂದ್ರೆ ಹೊಸ ಮಗುವಿಗೆ ಅಂದ್ರೆ ಜೀವನ ಕೊಡಬೇಕು ಅಂದ್ರೆ ನಾವು ಒಂದು ಹುಟ್ಟು ಅನ್ನೋದು ಸಾಧ್ಯವಾಗಬೇಕಂದ್ರೆ
ಜನ್ಮನು ಸಾಧ್ಯ ಆಗ್ಬೇಕಂದ್ರೆ ಈ ಸಂತಾನೋತ್ಪತ್ತಿಯಿಂದನೇ ಈ ರೀಪ್ರೊಡಕ್ಟಿವ್ ಸಿಸ್ಟಮ್ ಇಂದನೇ ಆಗ್ತಾ ಇರ್ತದೆ. ಸೊ ಕೊನೆಯದಾಗಿ ಪ್ರತಿರಕ್ಷಣಾ ವ್ಯವಸ್ಥೆ ಸ್ನೇಹಿತರೆ. ಪ್ರತಿರಕ್ಷಣಾ ವ್ಯವಸ್ಥೆ ಏನ್ ಮಾಡುತ್ತೆ, ನಮ್ಮ ದೇಹಕ್ಕೆ ಇಮ್ಯುನಿಟಿ ಪವರ್. ಈ ಯಾವುದೇ ನಮ್ಮ ದೇಹದಲ್ಲಿ ಯಾವುದೇ ತೊಂದರೆಗಳು, ಯಾವುದೇ ರೋಗಗಳಿದ್ರೆ ಆ ರೋಗಗಳು ವಾಸಿ ಮಾಡೋದು, ಇನ್ನು ರೋಗಗಳು ಮತ್ತೆ ಹೊಸ ರೋಗಗಳು ಬರಲ್ಲ ದೇಹಕ್ಕೆ, ಇದೆಲ್ಲ ನೋಡ್ಕೊಳ್ಳೋದು, ಪ್ರತಿಯೊಂದು ಮಾಡೋದು ಈ ಪ್ರತಿರಕ್ಷಣಾ ವ್ಯವಸ್ಥೆ ಮಾಡ್ತಾ ಇರ್ತದೆ. ಇದು ನಿಮಗೆ ಸಂಕ್ಷಿಪ್ತವಾಗಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಮತ್ತೆ ಒಂದ್ಸರಿ ಇದು ನಿಮ್ಗೆ ನೆನಪಿ ಆಗ್ತದೆ. ಸೊ ದಯವಿಟ್ಟು ಅದು ನೆನಪಿಟ್ಕೊರಿ. ಆಮೇಲೆ ಸ್ನೇಹಿತರೆ, ಈಗ ಇನ್ನು ಸ್ವಲ್ಪ ನಾವು ನೋಡೋಕೆ ಪ್ರಯತ್ನ ಮಾಡಿದೆ, ಈ ರಕ್ತ ಪರಿಚಲನಾ ವ್ಯವಸ್ಥೆ ಬಗ್ಗೆ ನಾವು ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಅಂದ್ರೆ ಒಂದೊಂದು ಸಬ್ಜೆಕ್ಟ್ ಎಷ್ಟೋ ಡೀಪ್ ಆಗಿರುತ್ತೆ. ಆದ್ರೆ ನಾವು ಇವತ್ತು ನಾಳೆ ಕಂಪ್ಲೀಟ್ ಮಾಡ್ತೀವಿ, ಈ ದೇಹದ ಬಗ್ಗೆ ಪೂರ್ತಿ ವಿವರಗಳನ್ನು ಕಂಪ್ಲೀಟ್ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತ ಪರಿಚಲನೆ ಮತ್ತೆ ಮೂತ್ರ ವಿಸರ್ಜನೆ ಮತ್ತೆ ರೀಪ್ರೊಡಕ್ಟಿವ್, ಈ 3 ಅಂಶಗಳು ತಿಳ್ಕೊಂಡು ಕ್ಲೋಸ್ ಮಾಡೋಣ ಸೆಷನ್. ಸ್ನೇಹಿತರೆ, ಇದು ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಈ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಇನ್ನು ಸ್ವಲ್ಪ ಅಂಶಗಳು ನೋಡಕ್ ಹೋದ್ರೆ, ಈಗಾಗಲೇ ಹೇಳಿದ್ರಿ, ರಕ್ತ ಪರಿಚಲನಾ ವ್ಯವಸ್ಥೆ ಅಂದ್ರೆ ಹೃದಯ ಅದರಲ್ಲಿ ಭಾಗ, ಆ ಜೊತೆ ಹೃದಯದ ಜೊತೆಗೆ ಎಲ್ಲಾ ರಕ್ತನಾಳಗಳು. ರಕ್ತನಾಳ ಎಲ್ಲಿಂದ ಇರುತ್ತೆ, ಎಷ್ಟೋ ರಕ್ತನಾಳ. ಅದೊಂದು ನಾನು ಒಂದು ಚಿತ್ರನ ಕಲಿಸ್ಕೊಡ್ತೀನಿ ನಿಮ್ಗೆ, ಅಂದ್ರೆ PDF ಅದಾದ್ಮೇಲೆ ಕ್ಲಾಸ್ ಆದ್ಮೇಲೆ ಅದು ನೋಡ್ಕೊಳ್ಳಿ. ಸೊ ಪ್ರತಿ ರಕ್ತನಾಳ ಮೆದುಳಿಂದ ಇಟ್ಕೊಂಡು ಕಾಲಿ ಪಾದ ಕಾಲಿ ಹೆಬ್ಬೆರಳುವರೆಗೂ, ಹೆಬ್ಬೆರಳು ಎಲ್ಲ ಬೆರಳು ಎಲ್ಲಾದ ಕಡೆನೂ ಹರಿತಾ ಇರ್ತದೆ. ಅಂದ್ರೆ ಎಲ್ಲಾ ಕಡೆ ವ್ಯಾಪ್ತಿಸಿರ್ತದೆ ಯಾವುದು, ರಕ್ತನಾಳಗಳು ಅಲ್ವಾ. ಈ ರಕ್ತನಾಳಗಳಿಗೆ ಕನೆಕ್ಷನ್ ಎಲ್ಲಿರ್ತದೆ, ಹೃದಯದಿಂದ ಇರುತ್ತೆ ಅಲ್ವಾ. ಹೃದಯನೂ ಅದರಲ್ಲಿ ಭಾಗ. ಈ ರಕ್ತ ಪರಿಚಲನಾ ವ್ಯವಸ್ಥೆ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಒಂದು ಹೃದಯನೂ ಒಂದು ಭಾಗ, ಅರ್ಥ ಮಾಡ್ಕೊಳ್ಳಿ. ಹೃದಯವೂ ಒಂದು ಭಾಗ, ಅದ್ರ ಜೊತೆಗೆ ಎಲ್ಲ ರಕ್ತನಾಳಗಳು, ಇದು ನಾವು ಅರ್ಥ ಮಾಡ್ಕೋಬೇಕಾದ್ರೆ. ಇದರಲ್ಲಿ ಏನು, ಮೊದಲನೇದಿ ಆಮ್ಲಜನಕ ಮತ್ತೆ ಪೋಷಕಾಂಶಗಳು ಎಲ್ಲ ಮೂಲೆಗಳಿಗೆ, ಪ್ರತಿಯೊಂದು ಕಾರ್ನರ್ ನಮ್ಮ ದೇಹದಲ್ಲಿ ಇಡೀ ತಲೆದಿಂದ ಇಟ್ಕೊಂಡು ಪಾದವರೆಗೂ ಸಪ್ಲೈ ಕೊಡ್ತಾನೆ ಇರ್ಬೇಕು. ಯಾವುದು, ಈ ಪೋಷಕಾಂಶಗಳು ಮತ್ತೆ ಆಕ್ಸಿಜನ್. ಇಲ್ಲಾಂದ್ರೆ ಯಾವ ಜೀವಕೋಶನು ಬದುಕಕ್ಕೆ ಸಾಧ್ಯವಲ್ಲ. ಅದೊಂದೇ ಅಲ್ಲ, ಅದು ಇನ್ನೂ ಏನ್ ಮಾಡುತ್ತೆ, ಈ ರಕ್ತ ಪರಿಚಲನಾ ವ್ಯವಸ್ಥೆ ಏನ್ ಮಾಡುತ್ತೆ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ಈ ವಿಷ ಪದಾರ್ಥಗಳಿದೆಯಲ್ಲ, ಅದು ಮತ್ತೆ ತಗೊಂಡು ಆ ರಕ್ತ ಒಳಗಡೆ ಅರಿತಾ ಅದೇನ್ ಮಾಡ್ತದೆ ಅಂದ್ರೆ ತೆಗೆದಾಕಿ ದೇಹದಿಂದ ಆಚೆ ಕಳಿಸ್ತಾ ಇರುತ್ತೆ ಅಲ್ವಾ. ಸೊ ಯಾವ ತರ ಕಲಿಸ್ತದೆ, ಒಂದು ಉಸಿರಾಟ ವ್ಯವಸ್ಥೆ ಕಲಿಸ್ತದೆ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತೆಗೆದಾಗ್ತದೆ. ಇನ್ನು ಸ್ವಲ್ಪ ವಿಷ ಪದಾರ್ಥಗಳು ಕಿಡ್ನಿ ಕಲಿಸ್ತದೆ, ಕಿಡ್ನಿ ಅಲ್ಲಿ ಫಿಲ್ಟರ್ ಮಾಡಿ ಮೂತ್ರಕೋಶದಿಂದ ಆಚೆ ಕಲಿಸ್ತಾ ಇರ್ತದೆ. ಸೊ ಈ ತರ ಆಗ್ತಾ ಇರೋದು ಇದು ರಕ್ತ ಪರಿಚಲನಾ ವ್ಯವಸ್ಥೆ ಮಾಡುವಂತ ಸೊ ಅತಿ ದೊಡ್ಡ ಕೆಲಸ ಅದು. ಮತ್ತೆ ಈ ರಕ್ತ ಶುದ್ಧೀಕರಣ ಶ್ವಾಸಕೋಶದಲ್ಲಿ ಆಗತ್ತೆ ಸ್ನೇಹಿತರೆ. ರಕ್ತ ಶುದ್ಧೀಕರಣ ಎಲ್ಲಿ ಆಗತ್ತೆ, ಶ್ವಾಸಕೋಶದಲ್ಲಿ ಆಗತ್ತೆ. ಯಾವ ತರ ಆಗತ್ತೆ ಅದು ಅರ್ಥ ಮಾಡ್ಕೊಳೋ ಪ್ರಯತ್ನ ಮಾಡಿ. ನೋಡಿ ಏನಾಗ್ತದೆ, ಈ ಸಣ್ಣ ಕರ್ಲಿದೆಲ್ಲ, ಸಣ್ಣ ಕರ್ಲು. ಸೊ ಅಂದ್ರೆ ನಾವು ಇನ್ನೊಂದು ನೀವು ನೆನಪಿಟ್ಕೋಬೇಕಾಗಿರೋದು, ಈ ಯಾವುದೇ ಒಂದು ವ್ಯಕ್ತಿಗೆ, ಒಂದು ಆರೋಗ್ಯಕರ ವ್ಯಕ್ತಿ ಅಂತ ಅನ್ಕೊಂಡಿದ್ರೆ, ಆರೋಗ್ಯಕರ ವ್ಯಕ್ತಿ ಅಂದ್ರೆ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಜಾಸ್ತಿ ಕೆಲಸ ಮಾಡಲ್ಲ ಅಂತವ್ರಿಗೆ ಈ ಹೃದಯ ಎಷ್ಟು ಸರಿ ಒಂಥರ ಮಿಡಿಯುತ್ತದೆ ಅಂದ್ರೆ 72 ಸಾರಿ. ನಮ್ಗೆ ಗೊತ್ತದು, ಅಂದ್ರೆ 72 ವೈಬ್ರೇಷನ್ಸ್ ಅಂದ್ರೆ ಸಂಕೋಚ ವ್ಯಾಕೋಚ ಮಾಡ್ತಾ ಇರ್ತದೆ 72 ಸಾರಿ. ಆದ್ರೆ ಯಾವುದೇ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ, ಒಳ್ಳೆ ಫಿಸಿಕಲ್ ವರ್ಕ್ ಮಾಡ್ತೀರಿ, ಇಲ್ಲ ಅಂದ್ರೆ ಒಂದು ಈಜು, ಇಲ್ಲ ಅಂದ್ರೆ ಎಕ್ಸಸೈಜು, ಯೋಗ ಇಂಥದೆಲ್ಲ ಮಾಡ್ತಾ ಇದ್ರೆ ಏನಾಗ್ತದೆ ಗೊತ್ತಾ, ಅದೊಂದು 50 ಇಂದ 60 ಸರಿ ಮಾಡತ್ತೆ ಅಲ್ವಾ. ಅವಾಗ ಎಷ್ಟು ಕಡಿಮೆ ಇರುತ್ತೋ ನಮ್ಮ ಹೃದಯ ಮೇಲೆ ಭಾರ, ಈ ಹೃದಯ ಕೆಲಸ ಕಡಿಮೆ ಇದ್ರೆ ಹೆಚ್ಚು ವಯಸ್ಸು ನೀವು ಬದುಕ ಚಾನ್ಸ್ ಇದೆ. ಅಂದ್ರೆ ಈ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಹೃದಯ ಅನ್ನೋದು 50 ಇಂದ 60 ಸರಿ ಸೊ ಆ ತರ ಈ ಪ್ರಕಂಪನಗಳಾಗಿದ್ರೆ ಅವಾಗ ಅದು ಹೃದಯ ಮೇಲೆ ಭಾರ ಕಡಿಮೆ ಆಗತ್ತೆ. ಆ ಹೃದಯ ಮೇಲೆ ಭಾರ ಕಡಿಮೆ ಆದ್ರೆ ಏನಾಗ್ತದೆ, ಹೆಚ್ಚು ಅಂದ್ರೆ ನಮ್ಗೆ ಈ ಹೃದಯಘಾತ ಇಂಥ ಏನು ತೊಂದರೆಗಳು ಬರಲ್ಲ ಯಾವುದಕ್ಕೆ, ಹೃದಯಕ್ಕೆ. ಸೊ ಯಾವುದು ಅಪಾಯಗಳು ಇರಲ್ಲ. ಇಲ್ಲ ಅಂದ್ರೆ ಏನಾಗ್ತದೆ, ಅದು ಹೆಚ್ಚಾಗ್ತಾ ಹೋಗ್ತದೆ. ಅದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಹೃದಯಕ್ಕೆ ಸಂಬಂಧಿತ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಅಂಶ ಸ್ನೇಹಿತರೆ. ಆಮೇಲೆ ಈ ಹೃದಯ ಎಷ್ಟಿರುತ್ತೆ ಅಂದ್ರೆ, ಮುಷ್ಟಿ ಇದೆಲ್ಲ, ಈ ಮುಷ್ಟಿ ಎಷ್ಟಿದೆ ಅಷ್ಟೇ ಇರುತ್ತೆ, ಅಷ್ಟೇ ಸೈಜು. ಆದ್ರೆ ಪುರುಷರಲ್ಲಿ ಎಷ್ಟಿರ್ತದೆ, 300 ಗ್ರಾಮ್ಸ್. ಮಹಿಳೆಯರಿಗೆ ಎಷ್ಟಿರ್ತದೆ, 250 ಗ್ರಾಮ್ ಅಷ್ಟೇ ವೆಯ್ಟ್ ಇರೋದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಗುಲ್ಮವ್ ಅಂತ ಇದೆ ಸ್ನೇಹಿತರೆ. ಈ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಗುಲ್ಮವ್, ಸ್ಪ್ಲೀನ್ ಅಂತ ಹೇಳ್ತೀವಿ ನಾವು. ಸ್ಪ್ಲೀನ್ ಅಂತ ಒಂದು ಅಂಗ ಇದೆ, ಗುಲ್ಮವ್ ಅಂತ ಹೇಳ್ತೀವಿ. ಅದು ತುಂಬಾ ಪ್ರಾಧಾನ್ಯತೆ ಇರುವಂತ ಒಂದು ಅಂಗ. ಅದು ಏನ್ ಮಾಡತ್ತೆ ಅಂದ್ರೆ, ಈ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಒಂದು ಮುಖ್ಯವಾದ ಭಾಗ ಅದು. ಅದು ಏನ್ ಮಾಡತ್ತೆ, ಈ ಸಣ್ಣ ಕಲ್ಲಿಂದ ಸಂಗ್ರಹಿಸ್ಕೊಂತದೆ. ಯಾವುದನ್ನು, ಒಂಥರ ದ್ರವ ಪದಾರ್ಥವನ್ನು ಸಂಗ್ರಹಿಸ್ಕೊಂತದೆ, ಆ ರಸವನ್ನು. ಅಂದ್ರೆ ಈಗಾಗಲೇ ಜೀರ್ಣ ಆಗಿ ಬಂದಿರ್ತದಲ್ಲ
ಬಂದಿರ್ತದೆ, ಅದು ಸಣ್ಣ ಕಲ್ಲು ಒಳಗೆ ಸೇರ್ಕೊಂಡಿರ್ತದೆ. ಸಣ್ಣ ಕಲ್ಲಿಂದ ಸ್ಪ್ಲೀನ್ ಏನ್ ಮಾಡತ್ತಂದ್ರೆ ಆ ರಸವನ್ನು ಸಂಗ್ರಹಿಸ್ಕೊತದೆ. ಆ ರಸವನ್ನು ಸಂಗ್ರಹಿಸಿಕೊಂಡು ಅದು ಏನ್ ಮಾಡತ್ತಂದ್ರೆ ಆ ರಸ ಎಲ್ಲದನ್ನು ಬ್ಲಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಬ್ಲಡ್ ಅಂದ್ರೆ ರಕ್ತವಾಗಿ ಪರಿವರ್ತನೆಗೊಳಿಸ್ತದೆ. ಆ ರಕ್ತ ಏನಾಗುತ್ತೆ ಗೊತ್ತಾ, ಅಲ್ಲಿ ಪರಿವರ್ತನೆಗೊಳಿಸುವಂತ ರಕ್ತನು ನೇರವಾಗಿ ಹೃದಯ ಕಲಿಸ್ತದೆ ಅಲ್ವಾ. ಹೃದಯ ಕಲಿಸಿದ ಮೇಲೆ ಹೃದಯದಿಂದ ಎಲ್ಲಾ ಕಡೆ ವ್ಯಾಪಿಸ್ತದೆ. ಹೃದಯಕ್ಕೆ ಹೋಗುತ್ತೆ. ಹೃದಯ ಪಂಪ್, ಒಂಥರ ಮೋಟರ್ ಪಂಪ್ ತರ ಅದು. ಅಲ್ಲಿಗೆ ಹೋಗಿದ ಮೇಲೆ ಈ ಗುಲ್ಮ ಅಂದ್ರೆ ಈ ಸ್ಪ್ಲೀನ್ ಇಂದ ರಕ್ತವಾಗಿ ಪರಿವರ್ತನೆಗೊಳಿಸಿ ಆ ರಕ್ತವನ್ನು ಹೃದಯ ಕಲಿಸಿದ್ರೆ ಹೃದಯ ಏನ್ ಮಾಡತ್ತೆ, ಅಲ್ಲಿಂದ ಎರಡು ಕಡೆ ಕಲಿಸ್ತದೆ. ಒಂದು ಎಲ್ಲಿ ಕಲಿಸ್ತದೆ ಅಂದ್ರೆ ಶ್ವಾಸಕೋಶ ಕಲಿಸ್ತದೆ. ಶ್ವಾಸಕೋಶ ಯಾಕೆ ಕಲಿಸ್ತದೆ? ಶ್ವಾಸಕೋಶ ಕಲಿಸೋದು ಯಾಕಂದ್ರೆ ಈಗಾಗಲೇ ರಕ್ತ ಏನ್ ಮಾಡಿರ್ತದೆ, ರಕ್ತ ಒಳಗಡೆ ಪ್ರತಿ ಜೀವಕೋಶ ಉತ್ಪನ್ನ ಮಾಡಿರುವಂತ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಅದು ಅಲ್ಲಿ ಒಳಗೆ ಸೇರ್ಕೊಂಡಿರ್ತದೆ. ಅದನ್ನು ನೇರವಾಗಿ ಲಂಗ್ಸ್ ಕಲಿಸ್ತದೆ. ಲಂಗ್ಸ್ ಅಂದ್ರೆ ನಮ್ಮ ಶ್ವಾಸಕೋಶಗಳು. ಅಲ್ಲಿ ಕಲಿಸಿದ ಮೇಲೆ ಅಲ್ಲಿ ಏನ್ ಮಾಡುತ್ತೆ ಶ್ವಾಸಕೋಶಗಳು ಅಂದ್ರೆ ಈ ರಕ್ತದಲ್ಲಿ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಪೂರ್ತಿ ಸಂಗ್ರಹಿಸಿಕೊಂಡು ಅದು ನಮ್ಮ ಮೂಗಿಂದ ಆಚ ಕಡೆ ಅಂದ್ರೆ ನಿಶ್ವಾಸದಿಂದ ಆಚ ಕಡೆ ಕಲಿಸ್ಕೊಡ್ತದೆ ಅಲ್ವಾ. ಅದು ಮಾಡ್ತಾ ಇರ್ತದೆ. ಅದು ಶುದ್ಧೀಕರಣ ಮಾಡೋದು, ರಕ್ತವನ್ನು ಶುದ್ಧೀಕರಣ ಮಾಡೋದು. ಇಲ್ಲ ಅಂದ್ರೆ ಇದು ಭಾರಿ ಅಪಾಯ ಆಗತ್ತೆ. ಯಾಕಂದ್ರೆ ಕಾರ್ಬನ್ ಟಾಕ್ಸಿನ್ಸ್ ಏನಿದೆಯೋ ಅದು ಯಾವಾಗಲೂ ತೆಗ್ದಾಕ್ತಾ ಇರ್ಬೇಕು. ಅದು ಶ್ವಾಸಕೋಶದ ಮಾಡೋ ಒಂದು ಕೆಲಸ. ಲಂಗ್ಸ್ ಅಂದ್ರೆ ಶ್ವಾಸಕೋಶಗಳು ಈ ರಕ್ತವನ್ನು ಇಷ್ಟು ಶುದ್ಧೀಕರಣ ಮಾಡಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಅದೇ ರಕ್ತವನ್ನು ಈ ಹೃದಯ ಏನ್ ಮಾಡುತ್ತೆ ಅಂದ್ರೆ ಕಿಡ್ನೀಸ್ ಕಲಿಸ್ತದೆ, ಮೂತ್ರಪಿಂಡಗಳು ಕಲಿಸ್ತದೆ. ಅಲ್ಲೇನಾಗ್ತದೆ ಕೆಲಸ, ಈ ಯಾರೇ ಭಾರ ಲೋಹಗಳು ಮತ್ತೆ ಬೇರೆ ಬೇರೆ ವಿಷ ಪದಾರ್ಥಗಳು ಟಾಕ್ಸಿನ್ಸ್ ಇದೆಯಲ್ಲ ಅದೆಲ್ಲಾನು ಕಿಡ್ನಿ ಕಲಿಸುವಾಗ ಕಿಡ್ನಿ ಏನ್ ಮಾಡತ್ತಂದ್ರೆ ಅಲ್ಲಿ ಫಿಲ್ಟ್ರೇಷನ್ ಶುರು ಮಾಡುತ್ತೆ. ಆ ಫಿಲ್ಟ್ರೇಷನ್ ಶುರು ಮಾಡಿ ಅದರಿಂದ ವಿಷ ಪದಾರ್ಥಗಳೆಲ್ಲ ತೆಗೆದು ಮೂತ್ರಕೋಶ ಕಲಿಸ್ತದೆ, ಯೂರಿನ್ ಬ್ಲಾಡರ್ ಕಲಿಸ್ತದೆ. ಕಲಿಸಿ ಅಲ್ಲಿಂದ ಮೂತ್ರ ರೂಪದಲ್ಲಿ ಆಚ ಕಡೆ ಕಲಿಸ್ಕೊಡ್ತದೆ. ಸೊ ಈ ತರ ಮಾಡ್ತಾ ಹೋಗ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲಾನು ಈ ರಕ್ತ ಪರಿಚಲನಾ ವ್ಯವಸ್ಥೆ ಭಾಗವಾಗಿ ಇದೆಲ್ಲ ನಡೀತಾ ಇರ್ತದೆ ಸ್ನೇಹಿತರೆ. ಆದ್ರೆ ಇನ್ನೊಂದೇನಂದ್ರೆ ಒಂದೊಂದ್ಸರಿ ಶ್ವಾಸಕೋಶಗಳು ಸರಿಯಾಗಿ ಕೆಲಸ ಮಾಡಲ್ಲ. ಶ್ವಾಸಕೋಶಗಳು ಅಂದ್ರೆ ಈ ಲಂಗ್ಸ್ ಅನ್ನು ಸರಿಯಾಗಿ ಕೆಲಸ ಮಾಡಲ್ಲ. ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಟಾಕ್ಸಿನ್ಸ್ ಏನಿದೆ ವಿಷಯಗಳು ಆಚೆ ಕಡೆ ತೆಗೆದಾಕಲ್ಲ. ಅವಾಗ ಅದು ಹಾಗೆ ಆ ರಕ್ತ ಹೊರಗಡೆ ಇರ್ತದೆ. ಅದೇನ್ ಮಾಡತ್ತೆ ಮತ್ತೆ ಫಿಲ್ಟ್ರೇಷನ್ಗೋಸ್ಕರ ಇಲ್ಲಿ ಕಲ್ಸ್ಕೊಡ್ತದೆ, ಎಲ್ಲಿಗೆ ಕಿಡ್ನಿಗೆ. ಈ ಕಿಡ್ನಿ ಏನ್ ಮಾಡತ್ತೆ, ಈಗಾಗಲೇ ಬೇರೆ ವಿಷ ಪದಾರ್ಥಗಳೆಲ್ಲ ತೆಗೆದಾಕ್ಬೇಕು. ಅದು ಆ ಕೆಲಸ ಬೇರೆ ಇದೆ. ಮತ್ತೆ ಇದೊಂದು ಈ ಕಾರ್ಬನ್ ಟಾಕ್ಸಿನ್ಸ್ ಸರಿಯಾಗಿ ತೆಗೆದಾಕಿಲ್ಲ, ಎಲ್ಲಿಂದ ರಕ್ತದಿಂದ ಆಚೆ ಕಡೆ ಹೋಗಿಲ್ಲ. ಅವಾಗ ಇಂಥದೆಲ್ಲ ಏನ್ ಮಾಡತ್ತೆ ಕಿಡ್ನಿ ಅಂದ್ರೆ ಇದು ಮಾಡಕ್ ಸಾಧ್ಯವಾಗಲ್ಲ ಅಂತ ಹೇಳ್ಬಿಟ್ಟು ಇಂಥ ವಿಷ ಪದಾರ್ಥಗಳನ್ನ ಏನ್ ಮಾಡತ್ತೆ ಚರ್ಮದ ಕಲಿಸ್ಬಿಡ್ತದೆ. ಚರ್ಮದಿಂದ ಆಚೆ ಕಡೆ ಕಲ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಚರ್ಮದಿಂದ ಆಚೆ ಕಡೆ ಕಲಿಸುವಂತ ಈ ವಿಷ ಪದಾರ್ಥಗಳು ಏನ್ ಕಲ್ಸಕ್ ಪ್ರಯತ್ನ ಮಾಡ್ತದೋ ಅದೇ ನಿಮ್ಗೆ ಚರ್ಮ ರೋಗಗಳು. ಅರ್ಥ ಮಾಡ್ಕೊಳ್ಳಿ. ಚರ್ಮ ರೋಗಗಳು ಯಾಕೆ ಬರುತ್ತಾ ಅಂದ್ರೆ ಇದು ಕಾರಣ. ಚರ್ಮ ರೋಗಗಳು ಬರೋಕ್ ಕಾರಣ ಅಂದ್ರೆ ನೀವು ಅಂದ್ರೆ ನಮ್ಮ ಶ್ವಾಸಕೋಶಗಳು ಸರಿಯಾಗಿ ಕಾರ್ಬನ್ ಡೈಆಕ್ಸೈಡ್ಸ್ ರಿಮೂವ್ ಮಾಡ್ತಾ ಇಲ್ಲ, ಅಂದ್ರೆ ತೆಗೆದಾಗ್ತಾ ಇಲ್ಲ. ಅದೆಲ್ಲ ಮತ್ತೆ ಚರ್ಮದಿಂದ ಆಚೆ ಕಡೆ ಬರೋಕೆ ಆಚೆ ಕಡೆ ಕಲ್ಸ್ಕೊಡ್ತದೆ. ಯಾವುದು ಮೂತ್ರಪಿಂಡಗಳು ಮಾಡೋ ಕೆಲಸ ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನಮ್ಮ ರಕ್ತ ಪರಿಚಲನೆ ವ್ಯವಸ್ಥೆ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇರ್ತದೆ. ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಸ್ನೇಹಿತರೆ ಇನ್ನೊಂದು ಅಂಶ ಏನಂದ್ರೆ ಈ ಸೆರೆಬ್ರೋ ಸ್ಪೈನಲ್ ದ್ರವ ಅಂತ ಒಂದಿದೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ, ತಿಳ್ಕೊಳ್ಳಿ. ಇದು ಒಂಥರ ನಾವು ಅಂದ್ರೆ ಯೋಗ ಈ ನಮ್ಮ ಆಧ್ಯಾತ್ಮಿಕ ಸಂಬಂಧಿತನೂ ಇರ್ತದೆ. ಇದು ಸೆರೆಬ್ರೋ ಸ್ಪೈನಲ್ ದ್ರವ. ಇದೇನಂದ್ರೆ ಸ್ನೇಹಿತರೆ ಯಾವಾಗ ರಕ್ತ ಈ ಮೆದುಳಿಗೆ ಹೋಗುತ್ತೋ ಆ ಮೆದುಳಿಗೆ ಹೋಗಿದ ಮೇಲೆ ಅಲ್ಲಿ ಏನಾಗತ್ತಂದ್ರೆ ಈ ರಕ್ತದಿಂದ ಈ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ದ್ರವನು ಎಕ್ಸ್ಟ್ರಾಕ್ಟ್ ಮಾಡ್ಕೊತದೆ ಮೆದುಳು. ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದೇನ್ ಮಾಡತ್ತಂದ್ರೆ ಇಡೀ ನಮ್ಮ ಸ್ಪೈನಲ್ ಕಾರ್ಡ್ ಅಂದ್ರೆ ನಮ್ಮ ಯಾವ್ದು ಬೆನ್ನು ಮೂಲ ಇದೋ ಅಲ್ಲಿಂದ ಕೆಳಗಡೆವರೆಗೂ ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂತ ಇರ್ತದೆ ಕೆಳಗಡೆ, ಅಲ್ಲಿವರೆಗೂ ಹರಿತಾ ಇರ್ತದೆ ಇದು. ಅವಾಗ ಏನಾಗ್ತದೆ ಎಲ್ಲಾ ನ್ಯೂರಾನ್ಸ್ನು ಸರಿಯಾಗಿ ಸಕ್ರಿಯಗೊಳಿಸ್ಕೊಂತ ಹೋಗ್ತದೆ ಅದು ಈ ದ್ರವ ಇನ್ನೊಂದೇ ಅಲ್ಲ. ಈ ದ್ರವಕ್ಕೊಂದು ಪ್ರಾಮುಖ್ಯತೆ ಏನಂದ್ರೆ ಸೊ ಎಷ್ಟೋ ಯೋಗಿಗಳು ಮುನಿಗಳು ಏನ್ ಮಾಡ್ತಾರೆ ಗೊತ್ತಾ, ಈ ದ್ರವವನ್ನು ಸ್ವಲ್ಪ ಅದು ಅವ್ರಿಗೆ ಲಭ್ಯವಾಗತ್ತೆ. ಯಾವ ತರ ಅಂದ್ರೆ ಅವರು ಕೇಚರಿ ಮುದ್ರಾ ಇಂಥ ಧ್ಯಾನ ಹೆಚ್ಚಾಗಿ ಮಾಡ್ತಾ ಹೋದ್ರೆ ಈ ದ್ರವ ಏನ್ ಗೊತ್ತಾ, ಇದು ಅಮೃತ. ಇದೇ ಅಮೃತ ಅಂತ ಹೇಳ್ತಾ ಇರ್ತೀವಲ್ಲ. ಸೊ ಈ ದೇವತೆಗಳು ಇವರೆಲ್ಲಾನು ಅಮೃತ ಕುಡಿತಾ ಇರ್ತಾರೆ ಅಂತ ಹೇಳ್ತೀವಲ್ಲ. ಯಾವ್ದು ಅಮೃತ ಅಂದ್ರೆ ಇದೇ ಅಮೃತ. ಈ ಅಮೃತ ಏನಂದ್ರೆ ಅದು ಉತ್ಪನ್ನ ಆಗೋದು ನಮ್ಮ ಬ್ರೈನ್ ಅಲ್ಲಿ. ಅದು ನಮ್ಗೆ ಲಭ್ಯವಾಗಬೇಕಂದ್ರೆ ಅಂದ್ರೆ ಈ ಗಂಟ್ಲಿಂದ ಲಭ್ಯವಾಗತ್ತೆ. ಆದ್ರೆ ಈ ಧ್ಯಾನ ಹೆಚ್ಚು ಮಾಡುವಾಗ ಆಮೇಲೆ ಸ್ವಲ್ಪ ಮುದ್ರಗಳು, ಸೊ ಈ ಕೇಚರಿ ಮುದ್ರಾ ಇಂತೆಲ್ಲ ಒಳ್ಳೆ ಅಭ್ಯಾಸ ಮಾಡಿರ್ತಾರೆ ಯೋಗಿಗಳು ಋಷಿಗಳು. ಇವ್ರಿಗೆ ಆ ದ್ರವ ಅಂದ್ರೆ ಈ ಸೆರೆಬ್ರೋ ಸ್ಪೈನಲ್ ಈ ದ್ರವ ಲಭ್ಯವಾಗತ್ತೆ.
ಈ ದ್ರವನ ಅವರು ಅಮೃತವಾಗಿ ಸೇವಿಸ್ತಾರೆ. ಸೇವನೆ ಮಾಡಿದ ಮೇಲೆ ಏನಾಗ್ತದೆ, ಅವರಿಗೆ ಹಸುವಿರಲ್ಲ, ಬಾಯಾರಿತಿರಲ್ಲ. ಅಂದ್ರೆ ಯಾವುದೇ ಥರ್ಸ್ಟ್ ಇರಲ್ಲ, ಹಂಗರ್ ಇರಲ್ಲ. ಈ ಎರಡೂ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ಇದು ಯೋಗಿ ಯೋಗಿಯಲು ಯೋಗಿ ಪುಂಗವಲು ಇದು ತುಂಬಾ ಬಳಕೆ ಮಾಡ್ತಾ ಇರ್ತಾರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಅಧಿಕ ರಕ್ತ ಒತ್ತಡ, ಈ ರಕ್ತ ಪರಿಚಲನೆ ವ್ಯವಸ್ಥೆಯಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ. ಅಧಿಕ ರಕ್ತ ಒತ್ತಡ ತುಂಬಾ ಪ್ರಾಧಾನ್ಯತೆ ಇರುತ್ತೆ. ಯಾಕಂದ್ರೆ ಇದು ಅಧಿಕ ರಕ್ತವತ್ತು ಏನ್ ಮಾಡ್ತದೆ ಅಂದ್ರೆ, ಪೀನಿಯಲ್ ಗ್ಲ್ಯಾಂಡ್ ಇದೆಲ್ಲ, ಪೀನಿಯಲ್ ಗ್ರಂಥಿಗಳು, ಅದಕ್ಕೂ ಹಾನಿಗೊಳಿಸ್ತದೆ. ಇದು ಏನಾಗತ್ತೆ, ಅದು ಕೆಲಸನು ಖಂಡಿತವಾಗಿ ಹಾನಿಗೊಳಿಸ್ತದೆ. ಅವಾಗ ಯಾವಾಗ ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ಅದಕ್ಕೂ ಹಾನಿಗೊಳಿಸ್ತೀವೋ, ಖಂಡಿತವಾಗಿ ಬೇರೆ ಬೇರೆ ಗ್ರಂಥದಲ್ಲಿ ಎಲ್ಲ ಎಫೆಕ್ಟ್ ಆಗತ್ತೆ. ಯಾಕಂದ್ರೆ ಪೀನಿಯಲ್ ಗ್ಲ್ಯಾಂಡೇ ಪ್ರತಿಯೊಂದು ಗ್ರಂಥಗಳನ್ನು ನಿಯಂತ್ರಿಸಿ ಮಾಡೋದು. ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ. ಸೊ ಅವಾಗ ಏನಾಗ್ತದೆ, ಆವಾಗ ದೇಹಕ್ಕೆ ಸಾಕಷ್ಟು ತೊಂದರೆಗಳು, ದೇಹಕ್ಕೆ ಸಾಕಷ್ಟು ರೋಗಗಳು ಶುರು ಆಗತ್ತೆ. ಅದಕ್ಕೂ ಇದು ನಿಯಂತ್ರಣ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಈ ಅಧಿಕ ಈ BP ಗೆ, ಅಧಿಕ ಬ್ಲಡ್ ಪ್ರೆಷರ್ಗೆ ಈ ನಮ್ಮ ಯಾವುದೇ ಅಂದ್ರೆ ನಮ್ಮ ಆಕ್ಯುಪ್ರೆಷರ್ ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಮುದ್ರಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ನಾವು ಪಾಲನೆ ಮಾಡ್ತಾ ಹೋಗ್ಬೇಕು. ಏನ್ ಮಾಡ್ಬೇಕಂದ್ರೆ, ನಮ್ಮ ಟೇಬಲ್ ಸಾಲ್ಟ್ ಅಂತ ಸಿಗತ್ತೆ. ಈ ಪೌಡರ್ ಆಗಿರುವಂತ ಉಪ್ಪಿದೆಯಲ್ಲ, ಆ ಉಪ್ಪನ್ನು ತೆಗೆದಾಕ್ಬೇಕು. ನಮ್ಮ ನಿತ್ಯ ಜೀವನದಲ್ಲಿ ಅದು ಬಳಕೆ ಮಾಡಬಾರದು. ಅದು 2ನೇ ಅಂಶ. 3ನೇ ಅಂಶ ಅಂದ್ರೆ, ಇದು ಸ್ವಲ್ಪ ಅಧಿಕ BP ಕಡಿಮೆ ಮಾಡ್ಕೊಳಕ್ಕೆ ಇನ್ನು ಬೇರೆ ಬೇರೆ ಏನೇ ಅವಕಾಶಗಳಿದೆ ಅದೆಲ್ಲ ಯೂಸ್ ಮಾಡಿಕೊಂಡು ಅಧಿಕ BP ಕಡಿಮೆ ಮಾಡ್ತಾ ಹೋಗ್ಬೇಕು. ಖಂಡಿತವಾಗಿ ನಾವು ಕಂಟ್ರೋಲ್ ಇಟ್ಕೋಬೇಕು. ಅಂದ್ರೆ ನಿಯಂತ್ರಣ ಇಟ್ಕೋಬೇಕು. ಈ ಅಧಿಕ BP ಅನ್ನೋದು ಹೆಚ್ಚಾಗಬಾರ್ದು. ಯಾಕಂದ್ರೆ ಈಗಾಗಲೇ ಹೇಳಿದೀನಿ, ಪೀನಿಯಲ್ ಗ್ಲ್ಯಾಂಡ್ ಯಾವಾಗ ಉಂಟಾಗತ್ತೋ, ಪೀನಿಯಲ್ ಗ್ಲ್ಯಾಂಡ್ ಉಂಟಾಗಿದ್ರೆ ಇಡೀ ದೇಹದಲ್ಲಿ ಪೂರ್ತಿ ಎಲ್ಲಾ ವ್ಯವಸ್ಥೆಗಳು ಉಂಟಾಗತ್ತೆ. ಅದಕ್ಕೆ ನಾವು BP ಅನ್ನೋದು ತುಂಬಾ ಭಾರಿ ಪ್ರಮಾದ, ಅಪಾಯಕಾರಿ ಅಂತ ಹೇಳ್ತಾ ಇರ್ತೀವಿ. ಆಮೇಲೆ 3ನೇದು, ಈ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸುವಂತ ನೀರು ಸೇವನೆ ಮಾಡಿದ್ರೆ ಈ ಅಧಿಕ BPನೂ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಡಿಮೆ ರಕ್ತ ಒತ್ತಡನು ಸ್ವಲ್ಪ ನಾವು ಈ ರಕ್ತ ಪರಿಚಲನೆ ವ್ಯವಸ್ಥೆಯಲ್ಲಿ ಪ್ರಾಧಾನ್ಯವಾಗಿದೆ ಸ್ನೇಹಿತರೆ. ಇದೇನಂದ್ರೆ, ಈ ಮೇದೋಜೀರಕ ಗ್ರಂಥಿ, ಪ್ಯಾನ್ಕ್ರಿಯಾಸ್ ಗ್ರಂಥಿ ಇದೆಲ್ಲ, ಇದೇನ್ ಮಾಡ್ತಂದ್ರೆ, ಅತಿಯಾದ ಕಾರ್ಯನಿರ್ವಹಣ ಮಾಡಿದ್ರೆ ಅದೇನಾಗತ್ತೆ, ಆ ಗ್ರಂಥಿ ಸ್ವಲ್ಪ ಉಂಟಾಗತ್ತೆ. ಅವಾಗ ರಕ್ತದಲ್ಲಿರುವಂತ ಎಲ್ಲಾ ಗ್ಲೂಕೋಸ್ ಪೂರ್ತಿ ತೆಗೆದಾಕ್ತದೆ. ಅವಾಗ ಏನಾಗ್ತದೆ, ಖಂಡಿತವಾಗಿ ನಿಮ್ಗೆ ಲೋ BP. ರಕ್ತದಲ್ಲಿ ಗ್ಲೂಕೋಸ್ ಇರಬೇಕು. ಎಷ್ಟಿರ್ಬೇಕು, 5 ರಿಂದ 6 ಗ್ರಾಮ್ಸ್ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. 5 ರಿಂದ 6 ಲೀಟರ್ ಪ್ರತಿ ದಿವಸ, ಪ್ರತಿ ಸರಿ ಯಾವುದೇ ಟೈಮಲ್ಲಿ 5 ರಿಂದ 6 ಲೀಟರು ಪ್ರತಿ ನಿಮಿಷಕ್ಕೆ ನಮ್ಮ ದೇಹ ಒಳಗಡೆ ಅಷ್ಟು ರಕ್ತ ಅನ್ನೋದು ಹರಿತಾ ಇರ್ತದೆ. ಅದ್ರ ಒಳಗಡೆ 5 ರಿಂದ 6 ಗ್ರಾಮ್ಸ್ ಈ ಗ್ಲೂಕೋಸ್ ಅನ್ನೋದು ಕಡ್ಡಾಯ. ಆದ್ರೆ ಈ ಯಾವಾಗ ಮೇದೋ ಜೀರಕ ಗ್ರಂಥಿ, ಪ್ಯಾನ್ಕ್ರಿಯಾಸ್ ಗ್ರಂಥಿಗೆ ಉಂಟಾಗತ್ತೋ, ಅವಾಗ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗ ಖಂಡಿತವಾಗಿ ಎಲ್ಲ ಗ್ಲೂಕೋಸ್ ಅನ್ನು ಖಾಲಿ ಮಾಡ್ತದೆ. ಯಾವ್ದ್ರಿಂದ? ರಕ್ತದಿಂದ. ಆವಾಗ ನಿಮ್ಗೆ ಸ್ವಲ್ಪ ಏನಾಗ್ತದೆ, ಖಂಡಿತವಾಗಿ ಬಲಹೀನವಾಗತ್ತೆ. ಸೊ ಮೊದಲನೇದಾಗಿ ಏನಾಗುತ್ತೆ, ಯಾವಾಗ ಗ್ಲೂಕೋಸ್ ಪೂರ್ತಿ ಕಡಿಮೆ ಆಗುತ್ತೋ, ಶಕ್ತಿ ಈ ಮೆದುಳಿಗೆ ಸೇರಲ್ಲ. ಮೆದುಳಿಗೆ ಶಕ್ತಿ ಬೇಕಲ್ಲ. ಮೆದುಳು, ನಮ್ಮ ಬ್ರೈನ್ ವರ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ಆ ಒಳಗಡೆ ಇರುವಂತ ಎಲ್ಲಾ ಜೀವಕೋಶಗಳಿಗೆ ಶಕ್ತಿ ಬೇಕು. ಅದು ಸರಿಯಾಗಿ ನೀವು ಶಕ್ತಿ ಕೊಡಕ್ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಅಂದ್ರೆ, ಖಂಡಿತವಾಗಿ ಮೆದುಳು ಯಾವಾಗ ಶಕ್ತಿ ವಿಹೀನ ಆಗತ್ತೋ, ಖಂಡಿತವಾಗಿ ಇಡೀ ದೇಹನೇ ಶಕ್ತಿ ವಿಹೀನ ಆಗತ್ತೆ. ಅವಾಗ ವೀಕ್ ಆಗ್ತದೆ. ಸೊ ಖಂಡಿತವಾಗಿ ಅದೇ ನಾವು ಲೋ BP ಅಂತ ಕರಿತಾ ಇರ್ತೀವಿ ಅಲ್ವಾ. ಇದಕ್ಕೇನು ಒಂದು ಚಿಕ್ಕ ಪರಿಹಾರ, ತಕ್ಷಣ ಪರಿಹಾರ ಅಂದ್ರೆ ಏನಿಲ್ಲ. ಒಂದು ಟೀ ಕಾಫಿ ಮುಖಾಂತರ, ಇಲ್ಲಾಂದ್ರೆ ಶುಗರ್, ಒಂದು ಸಕ್ಕರೆ ಇದೆಲ್ಲ, ಸಕ್ಕರೆ ಕೊಡೋದು, ಸ್ವಲ್ಪ ಆ ಗ್ಲೂಕೋಸ್ ಹೆಚ್ಚು ಮಾಡೋದು, ತಕ್ಷಣವಾಗಿ ಹೆಚ್ಚು ಮಾಡೋದು. ಅದು ಅಲ್ಲಿ ಮಾತ್ರ, ಅವಾಗ ಮಾತ್ರ ಕೆಲಸ ಮಾಡುತ್ತೆ, ಆ ತಕ್ಷಣವೇ ಕೆಲಸ ಮಾಡುತ್ತೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ, ದೀರ್ಘಕಾಲದಲ್ಲಿ ಏನ್ ಮಾಡ್ಬೇಕು, ನಾವು ಪ್ಯಾನ್ಕ್ರಿಯಾಸ್ ಸರಿ ಇಟ್ಕೋಬೇಕು. ಪ್ಯಾನ್ಕ್ರಿಯಾಸ್ ಗ್ರಂಥಿನಿ, ಈ ಮೇದೋಜೀರಕ ಗ್ರಂಥಿನಿ ಸರಿಯಾಗ ಆ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಂಡ್ರೆ ಈ ಕಡಿಮೆ ರಕ್ತ ಒತ್ತಡ ನಾವು ಯಾವಾಗ್ಲೂ ಆಚೆ ಕಡೆ ಬರ್ಬೋದು. ಅಂತ ಪ್ರಾಬ್ಲಮ್ಸ್ ನಮ್ಮ ದೇಹಕ್ಕೆ ಬರಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ನಮ್ಮ ರಕ್ತ ಪರಿಚಲನೆ ವ್ಯವಸ್ಥೆ ಅನ್ನೋದು ಸ್ನೇಹಿತರೆ, ಸೊ ಅದ್ಭುತವಾದ ವಿಷಯ ಇದು ನಾವು ತಿಳ್ಕೊಂಡಿದೀವಿ. ಈ ವಿಷಯಗಳೆಲ್ಲ ನೀವು ಮತ್ತೆ ಮತ್ತೆ ಮನನ ಮಾಡಿಕೊಂಡು ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಸ್ನೇಹಿತರೆ, ಈಗ ಈ ಯಾವುದು ಈ ಮೂತ್ರ ವಿಸರ್ಜನಾ ವ್ಯವಸ್ಥೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದೇನಾಗತ್ತಂದ್ರೆ, ಮೂತ್ರ ವಿಸರ್ಜನಾ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ಈಗಾಗಲೇ ಹೇಳಿದೆ ನಾನು. ಸೊ ರಕ್ತದಲ್ಲಿರುವಂತ ಎಲ್ಲಾ ಭಾರಲೋಹಗಳು, ವಿಷ ಪದಾರ್ಥಗಳು ತೆಗೆದುಹಾಕಕ್ಕೆ ಇದೊಂದೇ ಒಳ್ಳೆ ಮಾರ್ಗ ಅದು. ಅವಾಗ ಏನಾಗ್ತದೆ, ಈ ಇಡೀ ರಕ್ತವನ್ನು, ಈ 5 ರಿಂದ 6 ಲೀಟರ್ ರಕ್ತವನ್ನು ಈ ಮೂತ್ರಪಿಂಡಗಳಿಗೆ ಕಳಿಸ್ಕೊಡ್ತದೆ. ಯಾವುದು? ಈ ಹೃದಯ, ಹಾರ್ಟ್ ಅಲ್ಲಿ ಪಂಪ್ ಮಾಡತ್ತೆ. ಅವಾಗ ರಕ್ತ ಈ ಮೂತ್ರಪಿಂಡಗಳಿಂದ ಬರುವಾಗ ಅಲ್ಲಿ
ಎಂಥ ವಿಷ ಪದಾರ್ಥಗಳು ಏನೇ ಇದ್ರು ಈ ಭಾರಲೋಹಗಳು ಹೆಚ್ಚು ಲವಣಗಳು ಮತ್ತೆ ಈ ಟಾಕ್ಸಿನ್ಸ್ ಎಲ್ಲಾನು ಫಿಲ್ಟರ್ ಮಾಡಿ ಮತ್ತೆ ಮೂತ್ರಕೋಶ ಕಲಿಸ್ತದೆ. ಮೂತ್ರಕೋಶದಿಂದ ನಮಗೆ ದೇಹದಿಂದ ಆಚೆ ಕಡೆ ಹೋಗುತ್ತೆ. ಅದು ವ್ಯರ್ಥವಾಗಿರುವಂತ ಮೂತ್ರ ವಿಸರ್ಜನಾ ಮುಖಾಂತರ ಈ ತರ ದೇಹ ತೆಗೆದಾಗ್ತದೆ. ಅದು ಪದ್ಧತಿ ಅಲ್ವಾ. ಸೊ ಆದ್ರೆ ಇಲ್ಲಿ ಏನಂದ್ರೆ ನೂರ ಎಪ್ಪತ್ತೈದು ಲೀಟರ್ಸ್ ರಕ್ತವನ್ನು ಒಂದು ದಿವಸಕ್ಕೆ ಫಿಲ್ಟರ್ ಮಾಡ್ತಾ ಇರ್ತದೆ. ಯಾವುದು ನಮ್ಮ ಮೂತ್ರಪಿಂಡಗಳು. ಅದರಿಂದ ಸೊ ಒಂದೂವರೆ ಲೀಟರು ಅದಕ್ಕೆ ಸಮಾನ ಅಂತ ಈ ವಿಷ ಪದಾರ್ಥಗಳೆಲ್ಲಾನು ಮೂತ್ರದಿಂದನೇ ತೆಗೆದಾಗ್ತದೆ. ಇದು ಪ್ರಾಧಾನ್ಯತೆ ಇರುವಂತ ಅಂಗ ಯಾವ್ದು? ಮೂತ್ರಪಿಂಡಗಳು, ಮೂತ್ರಕೋಶ. ಅದಕ್ಕೋಸ್ಕರ ಇದು ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಇದು ಮೂತ್ರ ವಿಸರ್ಜನಾ ವ್ಯವಸ್ಥೆಯಲ್ಲಿ ಎರಡು ಅಂಗಗಳು ತುಂಬಾ ಪ್ರಾಮುಖ್ಯವಾದಂತ ಭಾಗಗಳು ಅಂತ ಹೇಳ್ಬೋದು, ಅಂಗಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಮೂತ್ರ ವಿಸರ್ಜನಾ ಸಂಬಂಧಿತ ಈ ವ್ಯವಸ್ಥೆ ಸಂಬಂಧಿತ ಮಾಹಿತಿ. ಆಮೇಲೆ ಈ ಸಂತಾನೋತ್ಪತ್ತಿಗೆ ಸಂಬಂಧಿತ ಆ ವ್ಯವಸ್ಥೆಗೆ ಸಂಬಂಧಿತ ಅಂಗಗಳು ಏನಿರ್ತದೆ ಈಗಾಗಲೇ ಗೊತ್ತು. ನಮ್ಮ ಪುರುಷರಿಗೆ ಮತ್ತೆ ಮಹಿಳೆಯರಿಗೂ ಇರುವಂತ ಈ ಜೆನೆಟಿಕಲ್ಸ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಅದು ಓವರಿನ್ ಆಗ್ಬೋದು, ಆಮೇಲೆ ಈ ಟೆಸ್ಟಿಟಿಸು ಅಲ್ವಾ. ಸೊ ಇದೆಲ್ಲ ಈ ಗರ್ಭಾಶಯ, ಅಂಡಾಶಯ ಇದೆಲ್ಲ ಸೇರ್ಕೊಂಡ್ರೆ ಈ ಸಂತಾನೋತ್ಪತ್ತಿಗೆ ಒಂದು ಭಾಗವಾಗತ್ತೆ. ಆದ್ರೆ ಸಂತಾನೋತ್ಪತ್ತಿ ಅನ್ನೋದು ಸ್ನೇಹಿತರೆ ಇನ್ನೊಂದು ಮಾನವನಿಗೆ ಜನ್ಮ ಕೊಡೋದು ಅಂದ್ರೆ ಎಷ್ಟೋ ಪ್ರಾಧಾನ್ಯತೆ ಇರುವಂತದ್ದು ಹೇಳ್ಬೋದು. ಆದ್ರೆ ಇದು ಕಡ್ಡಾಯವಾಗಿ ಇರ್ಲೇಬೇಕಂತ ಏನಿಲ್ಲ. ಅದೇ ಕಡ್ಡಾಯವಾಗಿ ಅದು ಉಪಯೋಗಿಸ್ಬೇಕು. ಅದಿಲ್ಲ ಅಂದ್ರೆ ದೇಹ ಕೆಲಸ ಮಾಡಲ್ಲ, ದೇಹ ನಿಂತು ಹೋಗ್ತದೆ ಅಂತ ಏನು ಆ ಸಮಸ್ಯೆ ಇಲ್ಲ. ಆದ್ರೆ ಇನ್ನೊಂದು ಮಾನವ ನಾವು ಜನ್ಮ ಕೊಡ್ಬೇಕಂದ್ರೆ ಈ ವ್ಯವಸ್ಥೆ ನಾವು ಬಳಸ್ಕೋಬೇಕಾಗತ್ತೆ ಖಂಡಿತವಾಗಿ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಅಂದ್ರೆ ಹೆಣ್ಮಕ್ಳಾದ್ರೆ ಒಂದು ಹೇಳ್ಬೇಕಂದ್ರೆ ಒಂದು 10 ಇಂದ 13 ವರ್ಷ ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಅವ್ರಿಗೆ ಈ ಮೆಚ್ಯೂರ್ ಆಗತ್ತೆ ಅಂದ್ರೆ ಅವರು ಪ್ಯೂಬರ್ಟಿ ಬರುತ್ತೆ. ಅದಾದ್ರೆ ಗಂಡು ಮಗಳಾದ್ರೆ ಏನಾಗತ್ತೆ, ಅಂದ್ರೆ ಮೇಲ್ ಚಿಲ್ಡ್ರನ್ಗೆ ಏನಾಗತ್ತೆ, ಅವ್ರಿಗೆ ಒಂದು 14 ಇಂದ 16 ವಯಸ್ಸು ಇಟ್ಕೊಳ್ಳಿ. ಅವಾಗ ಈ ಮೂತಿ ಮೇಲೆ ಮುಖ ಮೇಲೆ ಎಲ್ಲ ಈ ನಾವು ಕೂದಲೆಲ್ಲ ಸ್ಟಾರ್ಟ್ ಆಗತ್ತೆ, ಮೌಸ್ಟ್ಯಾಚು ಇದು ಬರ್ತಾ ಇರ್ತದೆ, ಇದೆಲ್ಲ ಆಗ್ತಾ ಇರ್ತದೆ ಅಲ್ವಾ. ಸೊ ಇದೆಲ್ಲ ಏನಂದ್ರೆ ಸಂಕೇತ ಏನಂತ, ಅವನು ಮೆಚ್ಯೂರ್ ಆಗಿದೆ ಅಂತ ಅರ್ಥ ಅಲ್ವಾ. ಅದು ನಾವು ಅರ್ಥ ಮಾಡ್ಕೋಬಹುದು. ಸೊ ಈ ತರ ಈ ಯಾವುದೇ ಇರ್ಲಿ ಈ ನಮ್ಮ ಅಂದ್ರೆ ಈ ಸಂತಾನೋತ್ಪತ್ತಿ ಅಂಗಗಳಿಂದ ಬರುವಂತ ಯಾವುದೇ ಈ ಸ್ಪೆರ್ಮ್ ಆಗ್ಬೋದು, ಈ ಅಂಡಗಳಾಗ್ಬೋದು, ಯಾವುದು ವೇಸ್ಟ್ ಮಾಡಬಾರ್ದು. ಅದನ್ನು ಜಾಗೃತವಾಗಿ ಕಾಪಾಡಿಕೊಂಡ್ರೆ ನಮ್ಮ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಏನು ತೊಂದರೆಗಳು ಆಗಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಅದು ಸಂಬಂಧಿತ ಆರೋಗ್ಯವನ್ನು, ಆ ಅಂಗಗಳ ಸಂಬಂಧಿತ ಯಾವುದೇ ಆರೋಗ್ಯ ಇರಲಿ, ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಕಾಪಾಡ್ಕೊಂಡು ಹೋದ್ರೆ ಸಂತಾನೋತ್ಪತ್ತಿ ಅನ್ನೋದು ಏನೇ ತೊಂದರೆ ಆಗಲ್ಲ. ಖಂಡಿತವಾಗಿ ನಾವು ನಿರ್ವಹಿಸ್ಕೋಬಹುದು ಸ್ನೇಹಿತರೆ. ಇದು ನಮ್ಮ ಸಂತಾನೋತ್ಪತ್ತಿ ವ್ಯವಸ್ಥಾ ಸಂಬಂಧಿತ ಸ್ವಲ್ಪ ಮಾಹಿತಿ ನಿಮಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದೀನಿ. ಅದು ಸಂಬಂಧಿತ ಅಂಗಗಳಲ್ಲಿ ಏನೇನಿದೆ ಅಂತ ಪ್ರತಿಯೊಂದು ತಿಳ್ಕೊಳಕ್ ಹೋದ್ರೆ ಒಂದು ದೊಡ್ಡ ಸಬ್ಜೆಕ್ಟ್ ಆಗತ್ತೆ ಇದು. ಅದು ಮುಂದಿನ ಕಾಲದಲ್ಲಿ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಮತ್ತೆ ಒಂದ್ಸರಿ ಹೇಳ್ಕೊಡೋಣ. ಇಂದಿನ ಸಮಗ್ರ ಜೀವನ ಶೈಲಿ ಬಗ್ಗೆ ಸ್ನೇಹಿತರೆ ಇಷ್ಟೆಲ್ಲ ಅಂಶಗಳು ನಾವು